ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ನವರಾತ್ರಿ 2ನೇ ದಿನ EF ಸೊಸೈಟಿ ಸ್ಪೆಗಿಟಿ ಕಾರ್ಗರ್ ನವಿ ಮುಂಬೈಯಲ್ಲಿ EF ಸೊಸೈಟಿ ಜನರು ಅಂದರೆ ನಾವು ಕೂಡ ಅಲ್ಲಿ ಗರ್ಭ ಆಡೋಕ್ಕೆ ಬಂದಿದ್ದೀವಿ, ಅಂದರೆ ಡ್ಯಾನ್ಸ್ ಮಾಡಲಿಕ್ಕೆ. ಇವಾಗ ಪ್ರಾರಂಭವಾಗಿ ಶುರುವಾಗ್ತಿದೆ. ಈಗ ಸ್ವಲ್ಪ ಮಕ್ಕಳು 4-5 ಪುರುಷರಿದ್ದಾರೆ. ಇವಾಗ ನಾನು ಕೂಡ ಹೋಗ್ತಿದ್ದೀನಿ ಡ್ಯಾನ್ಸ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ 2ನೇ ದಿನ ಅಲ್ವಾ, ಅದಕ್ಕೆ ಕಮ್ಮಿ ಜನರಿರ್ತಾರೆ. ನೆಕ್ಸ್ಟ್ ಬರ್ತಾ ಜಾಸ್ತಿ ಆಗುತ್ತಾರೆ. ಗರ್ಭ ಅಂದರೆ ಫುಲ್ಲು ಇಡೀ ಸ್ಪೆಗಿಟಿಲಿ ತುಂಬ ಜನರು ಬಂದು ಇಲ್ಲಿ ಗರ್ಭ ಆಡೋಕ್ಕೆ ಬರ್ತಾರೆ. ಅಂದರೆ ಡ್ಯಾನ್ಸ್ ಪ್ರೋಗ್ರಾಮು ತುಂಬ ಚೆನ್ನಾಗಿರುತ್ತೆ. ಮಹಿಳೆಯರು, ಪುರುಷರು, ಸಣ್ಣ ಮಕ್ಕಳು, ದೊಡ್ಡವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಭಿನ್ನ ಭೇದ ಅಂತ ಏನಿಲ್ಲ, ಎಲ್ಲ ಬಂದು ಕೂಡ ಡ್ಯಾನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಸಮಯ 8 ಗಂಟೆ ಪ್ರೇಯರ್ ಎಲ್ಲ ಆದಮೇಲೆ ನಂತರ 8 ಗಂಟೆಗೆ ಚಾಲು ಆದರೆ ರಾತ್ರಿ 10-10:30 ತನಕ ಇರುತ್ತೆ. ಲಾಸ್ಟ್ ಹೆಂಡಲ್ಲಿ ಏನಾಗುತ್ತೆ ಅಂದರೆ, ಲಾಸ್ಟ್ ಅಂದರೆ 9ನೇ ದಿನಕ್ಕೆ ರಾತ್ರಿ 12 ಗಂಟೆ ತನಕ ಡ್ಯಾನ್ಸ್ ಗರ್ಭವನ್ನು ಹಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನವರಾತ್ರಿ ದಿನ ತುಂಬ ಸಂಭ್ರಮವಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಇದು ಮಹಾರಾಷ್ಟ್ರದ ಪದ್ಧತಿಯಾಗಿರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಬಂದು ಆಟ ಆಡ್ಬೋದು, ಪ್ರೇಯರ್ ಬರ್ಬೋದು, ದುರ್ಗಾ ಮಾತೆ ಪರಮೇಶ್ವರಿ ಪೂಜೆ ಮಾಡೋದು ಬರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭಿನ್ನಾಭೇದ ಯಾವುದು ಕೂಡ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಬಂದು ಸಮಾನತೆಯಾಗಿ ಪುರುಷರು, ಹೆಂಗಸರು, ಮಕ್ಕಳು, ಮುದುಕಿರು ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸ್ಬೋದು. ನಿಮಗೆ ಸಣ್ಣ ಪುಟ್ಟ ಹಿಂಗೆ ವಿಡಿಯೋನ ನಮ್ಮ ಮುಂಬೈಯಲ್ಲಿ ಏನು ನಡೀತಿದೆ ಪ್ರೋಗ್ರಾಮ್ ಅಂತ ನಿಮಗೆ ತೋರಿಸ್ತೀನಿ. ಈ ನವರಾತ್ರಿ ದಿನ ಅಂದರೆ ಸಂಭ್ರಮ ಡ್ಯಾನ್ಸ್ ಮಾಡೋಕ್ಕೆ ಮತ್ತು ಮ್ಯೂಸಿಕಲ್ ಚೇರಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಇಲ್ಲಿ ಪ್ರೋಗ್ರಾಮ್ ಸಿಂಗಿಂಗ್ ಇರುತ್ತೆ. ಮಕ್ಕಳಿಗೆ ಸಿಂಗಿಂಗ್, ಡ್ಯಾನ್ಸ್ ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ಅಟೆಂಡ್ ಆಗ್ಬೋದು. 9 ದಿನದಲ್ಲಿ 9 ಪ್ರೋಗ್ರಾಮ್ ಮಾಡ್ತಾರೆ. ಡ್ಯಾನ್ಸ್ ಕಾಂಪಿಟೇಷನ್ ಇರ್ತದೆ, ಹಾಗೆ ಸಿಂಗಿಂಗ್, ಸಾಂಗ್ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮನ್ನು ಇಡ್ತಾರೆ ಇಲ್ಲಿ. ಆವಾಗ ಎಲ್ಲ ಬಂದು ನಮ್ಮ EF ಸೊಸೈಟಿ ಅಂದರೆ ಅಕ್ಕಪಕ್ಕ ಸೊಸೈಟಿಯವರು ಕೂಡ ಬಂದಿರ್ತಾರೆ. ಕಮ್ಮಿ EF ಸೊಸೈಟಿ ಅಂದರೆ 340 ಮನೆಗಳಿದ್ದಾವೆ ಇಲ್ಲಿ. ಬಿಲ್ಡಿಂಗ್ ಅಂದರೆ ನೋಡಿ, ಇಲ್ಲಿ ಪ್ಲಾಟ್ ನಂಬರ್ 1, F1, F2 ಅಂತ ಪ್ಲಾಟ್ ನಂಬರ್ 7 ತನಕ ಇರ್ತದೆ. ಅಂದರೆ E1ರಿಂದ ಪ್ಲಾಟ್ ನಂಬರ್ 1ರಿಂದ E7 ತನಕ ಇರುತ್ತೆ. ಹಾಗೆ 7 ಫ್ಲೋರ್ ತನಕ ಇರುತ್ತೆ. ಎಲ್ಲ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾರೆ. ನವರಾತ್ರಿ, ಗಣಪತಿ ಎಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿಯೊಬ್ಬರು ರಾತ್ರಿ ಸಮಯ ಅಥವಾ ಮಾರ್ನಿಂಗ್ 2 ಟೈಮು ಬಂದು ಪೂಜೆಗೆ ಬಂದು ಹಾಜರಾಗಿರ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಮುಂದೆ ಸಣ್ಣ ಪುಟ್ಟ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ.